ಕುಮಟಾ ಗೋರೆಯ ಕೇಂದ್ರ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಂಕಲ್ಪ ಕಾರ್ಯಕ್ರಮ ಸಾಧನೆಯ ಹೊಸ ಸಂಕಲ್ಪಕ್ಕೆ ಮುನ್ನುಡಿ ಬರೆಯುವಲ್ಲಿ ಯಶಸ್ವಿಯಾಯಿತು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಮೊದಲ ಪಾಲಕರ ಸಭೆ ಉದ್ಘಾಟಿಸಿದ ಕೇಂದ್ರ ಎಕ್ಸಲೆನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿ.ಜೆ. ಹೆಗಡೆಯವರ ಸ್ಫೂರ್ತಿ ಮತ್ತು ಪ್ರೇರಣಾದಾಯಕ ಮಾತುಗಳು ಸಭಿಕರ ಮನದಲ್ಲಿ ಸಾಧನೆಯ ಕಿಡಿ ಹೊತ್ತಿಸಿದವು. ಜೀವನದಲ್ಲಿ ದೃಢ ಸಂಕಲ್ಪ ಮುಖ್ಯ, ಅದರಿಂದ ಯಶಸ್ಸು ಖಚಿತ. ಇದಕ್ಕೆ ಉತ್ತಮ ನಿದರ್ಶನ ಇಂದಿನ ಈ ಕಾರ್ಯಕ್ರಮ. 2 ದಿನಗಳಿಂದ ಸತತ ಸುರಿದ ಮಳೆಯಿಂದ ಇಂದಿನ ಕಾರ್ಯಕ್ರಮ ಹೇಗೆ ನಡೆಸುವುದು ಎನ್ನುವುದೇ ಚಿಂತೆಯಾಗಿತ್ತು. ದೇವಿಗಿ ರಮಾನಂದರು ಮತ್ತು ಗೋಪಾಲಕೃಷ್ಣನನ್ನು ಸಕಲ ವಿಘ್ನ ನಿವಾರಿಸಲು ಪ್ರಾರ್ಥಿಸಿದ್ದೇ ತಡ. ಇಂದು ಸಕೇದಾಶ್ಚರ್ಯ ಎನ್ನುವಂತೆ ಮಧ್ಯಾಹ್ನ 11ರಿಂದ 5ರವರೆಗೆ ಒಂದು ಹನಿ ಮಳೆ ಕೂಡ ಬೀಳಲಿಲ್ಲ. ಇಂಥ ದೈವಾನುಗ್ರಹ ಎಲ್ಲರಿಗೂ ಸಿಗುವುದಿಲ್ಲ. ಹಾಗಂತ ಅದರ ಬಗ್ಗೆ ಅಹಂಕಾರ ಬೇಡ. ನಾನು ಮಾಡಿದೆ, ನನ್ನಿಂದ ಎನ್ನುವುದು ಪತನಕ್ಕೆ ರಹದಾರಿ. ಬಹಳ ಎಚ್ಚರಿಕೆಯಿಂದ ಇರಬೇಕು, ಗುರಿಯತ್ತ ಚಿತ್ತ ಇರಬೇಕು, ಚಂಚಲತೆ ಸಲ್ಲದು ಎಂದು ಮಾರ್ಮಿಕವಾಗಿ ಹೇಳಿದರು. ಸಾಂಘಿಕ ಯತ್ನದಿಂದ ಅಗಾಧ ಸಾಧನೆ ಮಾಡಬಹುದು. ಇದು ಒಬ್ಬ ಜಿ.ಜಿ. ಹೆಗಡೆ ಕೆಲಸ ಅಥವಾ ಹೊಣೆಯಲ್ಲ. ಜತೆಗಿರುವ ಎಲ್ಲರೂ ನನ್ನದು ಎಂದು ಕೈಜೋಡಿಸಿದಾಗ ಅದಕ್ಕೆ ಬೆಲೆ ಬರುತ್ತದೆ, ಗುರಿ ಈಡೇರುತ್ತದೆ ಎಂದು ಹೇಳಿದ್ದು ವಿಶೇಷವಾಗಿತ್ತು. ತಮ್ಮ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಕಾರದೊಂದಿಗೆ ಆಧುನಿಕ ಶಿಕ್ಷಣ ನೀಡುವ ಕಾರ್ಯವನ್ನು ಕಳೆದ 4 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ. ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದರೆ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ, ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ನಮ್ಮ ಸಂಸ್ಥೆ ಕೇವಲ ಅಂಕಗಳಿಕೆಗಷ್ಟೇ ಮಹತ್ವ ಕೊಡದೆ ಸಂಸ್ಕಾರ, ಸಂಸ್ಕೃತಿಯನ್ನು ಬೆಳೆಸುತ್ತಿದೆ. ನಮ್ಮ ಸಂಸ್ಥೆಯನ್ನು ನಂಬಿ ಬಂದಂತಹ ವಿದ್ಯಾರ್ಥಿಗಳನ್ನು ಮುಂದಿನ 2 ವರ್ಷ ಅವರಿಗೆ ನಿರಂತರ ಮಾರ್ಗದರ್ಶನ ಮಾಡಿ ವಿದ್ಯಾರ್ಥಿಗಳನ್ನು ಸತ್ಪ್ರಜೆಗಳನ್ನಾಗಿಸುತ್ತೇವೆ ಎಂಬ ಭರವಸೆಯನ್ನು ಪಾಲಕರಿಗೆ ನೀಡಿದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಡಿ.ಎನ್. ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಂಬೆಗಾಲು ಇಡುತ್ತಿರುವ ಕೇಂದ್ರ ಎಕ್ಸಲೆನ್ಸ್ ಕಾಲೇಜು ಪ್ರಾರಂಭ ಆದಾಗಿನಿಂದ ನಡೆದು ಬಂದ ದಾರಿ, ಪ್ರಾರಂಭವಾದ 4 ವರ್ಷದಲ್ಲಿ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಾಡಿದ ಸಾಧನೆಯ ಕುರಿತು ವಿವರಿಸಿದರು. ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಯಾವ ರೀತಿಯಾಗಿ ಶಿಸ್ತು ಪಾಲನೆಯನ್ನು ಮಾಡಬೇಕು ಎಂದು ಮನಮುಟ್ಟುವಂತೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆದು ಸಾಧನೆಗೈದ, ಸಂಸ್ಥೆಯಲ್ಲಿ ದಾಖಲಾತಿಯನ್ನು ಪಡೆದ ಪ್ರತಿಭೆಗಳಿಗೆ ಪುರಸ್ಕರಿಸಲಾಯಿತು. ಪ್ರಾಚಾರ್ಯ ನಾಗರಾಜ ಹೆಗಡೆ ಸ್ವಾಗತಿಸಿ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ಉಪಪ್ರಾಚಾರ್ಯೆ ರಮ್ಯಾ ಸವಾಯಿತ್ ಅವರು ವಾಣಿಜ್ಯ ವಿಭಾಗದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟರು. ಕೆ.ವಿ. ಸಂಧ್ಯಾ ವಂದಿಸಿದರು. ಪೂಜಾ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ವೇದಿಕೆಯಲ್ಲಿ ಪಾಲಕ ಪ್ರತಿನಿಧಿಗಳಾದ ನಾಗರಾಜ ಹೆಗಡೆ ಹಾಗೂ ಸುಮಾ ಹೆಗಡೆ ಉಪಸ್ಥಿತರಿದ್ದರು. ಆಡಳಿತ ಅಧಿಕಾರಿಗಳಾದ ಶಶಾಂಕ್ ಶಾಸ್ತ್ರಿ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.